ಗ್ರಾಮೀಣ ಮಟ್ಟದವರು ರಾಷ್ಟ್ರ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಬೇಕೆನ್ನುವುದೇ ಪ್ರಧಾನಮಂತ್ರಿಯವರ ಆಸೆಯಾಗಿರುತ್ತದೆ. ಪಕ್ಷಾತೀತವಾಗಿ ಭಾಗವಹಿಸಿ. ನಾಗರಾಜ್ ಚಬಿ. ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ ಪ್ರಸ್ತುತಪಡಿಸುವ 2025-26ನೇ ಸಾಲಿನ ಕಲಘಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ರೀಡಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಮಾಜಿ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಚಬಿ ಅವರು ತಿಳಿಸಿದರು. ಆಟದ ಮೈದಾನವು ಅಂತಾರಾಷ್ಟ್ರೀಯ ಗುಣಮಟ್ಟ ಸವಿಯುವ ಆಸೆ ಕ್ರೀಡಾಪಟುಗಳಿಗೆ ಇರಲಿದೆ. ಕ್ರೀಡೆಯಲ್ಲಿ ಕಬಡ್ಡಿ, ಖೋ-ಖೋ, ವಾಲಿಬಾಲ್, ವೈಯಕ್ತಿಕ ಆಟಗಳು ನಡೆಯಲಿವೆ. ಗ್ರಾಮೀಣ ಮಟ್ಟದ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಮತ್ತು ಉಳಿಸಿ ಬೆಳೆಸುವ ಉದ್ದೇಶದಿಂದ ಆಯೋಜಿಸಲಾಗಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಮಟ್ಟದ ಮತ್ತು ಸಿಟಿ ಯುವಕರು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅಂತ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಚಬ್ಬಿ ಅವರು ತಿಳಿಸಿದರು. ವರದಿ ಪ್ರಕಾಶ್ ದುಪ್ಪ, ಧಾರವಾಡ. ಸದಸ್ಯರ ಕ್ರೀಡಾ ಉತ್ಸವವನ್ನು ಕಲಘಟಗಿಯಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಳ್ಳಬೇಕಂತೇಳಿ ಪ್ರಪ್ರಥಮವಾಗಿ ನೇಮಕ ಮೂಲಕ ನಾನು ಎಲ್ಲ ಆಟಗಾರರಿಗೆ ಹಾಗೂ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಇದೊಂದು ಪಕ್ಷಾತೀತ ಕಾರ್ಯಕ್ರಮ. ಇದು ಸರ್ಕಾರಿ ಕಾರ್ಯಕ್ರಮ ಆಗಿದ್ದರೂ ಸಹಿತ ನಮ್ಮ ಹೆಮ್ಮೆಯ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಖೇಲೋ ಇಂಡಿಯಾ ಇರ್ಬೋದು, ಫಿಟ್ ಇಂಡಿಯಾ ಇರ್ಬೋದು, ಇದಕ್ಕೆ ಉತ್ತೇಜನ ಕೊಡಬೇಕು. ಪ್ರತಿಯೊಬ್ಬರು ಆರೋಗ್ಯಕರವಾಗಿರಬೇಕು, ಪ್ರತಿಯೊಬ್ಬರು ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಈ ಕ್ರೀಡೋತ್ಸವವನ್ನು ಇಡೀ ರಾಷ್ಟ್ರಾದ್ಯಂತ ಮಾಡ್ತಾರೆ. ಅದೇ ಪ್ರಕಾರ ನಮ್ಮ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಕ್ಷೇತ್ರದಲ್ಲಿ ಇದನ್ನು ಡಿಸೆಂಬರ್ 25ರಿಂದ ಶುರು ಮಾಡಿದ್ದಾರೆ. ಜನವರಿ 29ವರೆಗೂ ಈ ಕಾರ್ಯಕ್ರಮ ನಡೀತೈತಿ. ಇವತ್ತು ನಾನು ತಮಗೆ ಹೇಳೋದಿಷ್ಟೇ, ಕಲಘಟಗಿಯಲ್ಲಿ 3 ಹಾಗೂ 4ನೇ ತಾರೀಕು ಕ್ರೀಡೆಗಳು ನಡೀತಾವೆ. ಕ್ರೀಡೆಯಲ್ಲಿ ವಾಲಿಬಾಲ್ ಇರ್ಬೋದು, ಖೋ-ಖೋ ಇರ್ಬೋದು, ಹಾಗೂ ಕಬಡ್ಡಿ ಇರ್ಬೋದು, ಅದ್ರ ಜೊತೆಗೆ ಅಥ್ಲೆಟಿಕ್ಸ್ ಕ್ರೀಡೆಗಳು ಸಹಿತ. ಇದರ ಉದ್ದೇಶ ಈಗಾಗಲೇ ಸ್ಪಷ್ಟವಾಗೈತಿ. ಗ್ರಾಮೀಣ ಮಟ್ಟದಿಂದ ಬರುವಂಥ ಕ್ರೀಡಾಪಟುಗಳೇನಿದ್ದಾರೆ ಅವರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೋಗಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ಹೋಗಬೇಕು, ಅವ್ರಿಗೊಂದು ವೇದಿಕೆಯನ್ನು ಕಲ್ಪಿಸ್ಬೇಕಂತೇಳಿ ಈ ಒಂದು ಕ್ರೀಡೋತ್ಸವನ ನಾವೆಲ್ಲ ಯೋಚನೆ ಮಾಡ್ತೀವಿ. ಇದರಲ್ಲಿ ಪ್ರಮುಖವಾಗಿ ಸರ್ಕಾರದಿಂದ ಅದಕ್ಕೆ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಸುಮಾರು ಪ್ರಥಮ ಬಹುಮಾನ 30,000, ದ್ವಿತೀಯ 20,000, ಮೂರನೇದು 10,000, 4ನೇದು ಸಹಿತ ಕೊಡ್ತಾ ಇದ್ದಾರೆ. ಅದನ್ನು ಸಹಿತ 10,000 ಕೊಡ್ತಿದ್ದಾರೆ. ಹಾಗೂ ಈಗೇನು 30,000, 20,000, 10,000, 10,000 ಐತಿ, ಇದು ಗುಂಪು ಕ್ರೀಡೆಗಳಿಗೆ ಖೋ-ಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ಹಾಗೂ ವಾಲಿಬಾಲ್ ಇವುಗಳಿಗೆ ಕೊಡ್ತಾರೆ. ಅದರ ಜೊತೆಗೆ ವೈಯಕ್ತಿಕ ಬಹುಮಾನಗಳು ಪ್ರಥಮ 7,000, ದ್ವಿತೀಯ 5,000, ತೃತೀಯ 3,000 ಇವುಗಳನ್ನು ಸಹಿತ ಕೊಡ್ತಿದ್ದಾರೆ. ಇವತ್ತು ಸಂಸದ ಮಹೋತ್ಸವ ನಡೀತಿರೋದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ನಮಗೆ ಒಂದು ಹೆಮ್ಮೆಯ ವಿಷಯ. ಲೋಕಸಭಾ ಸದಸ್ಯರು ನಾವು ಸೇರಿ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಸಹಿತ, ಪ್ರತಿ ಗುಂಪುಗಳಿಗೂ, ವೈಯಕ್ತಿಕ ಅಲ್ಲ, ಪ್ರತಿ ಗುಂಪುಗಳಿಗೂ ಸಹಿತ ನಾವು ಪ್ರೋತ್ಸಾಹಧನವನ್ನು ಸಹಿತ ಕೊಡ್ತಾ ಇದ್ದೇವೆ. ಯಾಕಂದರೆ ಹೋಗಕ್ಕೆ ಬರೋಕ್ಕೆ ಅವ್ರಿಗೆ ಈಗ ನಮ್ಮ ಬಡತನ ಇರೋದ್ರಿಂದ ಭಾಳ ಕ್ರೀಡಾಪಟುಗಳು ಬರೋಕ್ಕೆ ಅನಾನುಕೂಲ ಆಗ್ತದೆ ಅಂತೇಳಿ ಅವ್ರಿಗೆ ಪ್ರೋತ್ಸಾಹಧನವನ್ನು ಸಹಿತ ಕೊಡಬೇಕಂತ ನಾವು ಜಿಲ್ಲಾಧೀಶರೆಲ್ಲ ಸೇರಿ ಮಾತಾಡಿ ಅದನ್ನು ಮಾಡಿದ್ದೀವಿ. ಅದನ್ನು ಸಹಿತ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಅದ್ರ ಜೊತೆಗೆ ಇವತ್ತು ನಾವು ನಮ್ಮ ಕ್ರೀಡಾಪಟುಗಳಿಗೆ ಇದರಲ್ಲಿ ಭಾಗವಹಿಸಿ ತಾವು ಸಹಿತ ಇಲ್ಲಿಂದಾಗಿ ತಾವು ವಿಜೇತರಾದಮೇಲೆ ಲೋಕಸಭಾ ವ್ಯಾಪ್ತಿಯಲ್ಲಿ ಅಲ್ಲಿ ವಿಜೇತರಾದಮೇಲೆ ರಾಜ್ಯ ಮಟ್ಟದಲ್ಲಿ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗುವ ಸಂಭವ ತಮಗಿರ್ತೈತಿ. ತಾವು ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಭಾಳ ಪ್ರಮುಖವಾಗಿರುತ್ತೆ. ಇದರಲ್ಲಿ ಎಲ್ಲರೂ ಪಾಲ್ಗೊಂಡ್ರೆ ನಿಮ್ಮ ಒಂದು ಶಕ್ತಿಯ ಅನುಸಾರವಾಗಿ ನೀವು ನಿಮ್ಮ ಆಟವನ್ನು ಆಡೋಕ್ಕೆ ಸರ್ಕಾರ, ಇವತ್ತು ಕೇಂದ್ರ ಸರ್ಕಾರ ನಿಮಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತೈತಿ. ನಾವು ಸಹಿತ ನಿಮ್ಮ ಜೊತೆಗೆ ನಿಮಗೆ ಬೆಂಬಲವಾಗಿ ನಿಲ್ತೇವೆ ಅಂತೇಳಿ ಹೇಳಿ ಈ ಕ್ರೀಡೋತ್ಸವದಲ್ಲಿ ತಮ್ಮ ಮೂಲಕ ನಾನು ಹೇಳೋದಷ್ಟೇ, ಪ್ರತಿಯೊಬ್ಬರು ಪ್ರತಿ ಗ್ರಾಮದಿಂದ ಬರುವ ಹಾಗೆ ತಾವು ಸಹಕಾರ ನೀಡಬೇಕು. 3ನೇ ತಾರೀಕಿನವರೆಗೂ 3-4ಕ್ಕೆ
ತಾವು ಸಂಪೂರ್ಣವಾಗಿ, ಯಾಕಂದರೆ ಇದು ಪಕ್ಷಾತೀತ ಹಾಗೂ ರಾಜಕೀಯೇತರ ಕಾರ್ಯಕ್ರಮ ಇದೆ. ಇದರ ಉದ್ದೇಶ ಪೂರ್ಣವಾಗಿ ಬಡವರಿಗೆ ತಲುಪಬೇಕು, ಕ್ರೀಡಾಪಟುಗಳಿಗೆ ತಲುಪಬೇಕು, ಬಡ ಕ್ರೀಡಾಪಟುಗಳಿಗೆ ತಲುಪಬೇಕು ಅನ್ನೋದು ಉದ್ದೇಶ ನಮ್ಮದಾಗಿರೋದ್ರಿಂದ ನಿಮಗೆ ನಾನು ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. 3-4 ತಾರೀಕು ತಾವು ಸಂಪೂರ್ಣವಾಗಿ ಅಲ್ಲೇ ಇದ್ದು ಪ್ರತಿಯೊಬ್ಬ ಆಟಗಾರರಿಗೆ ಪ್ರೋತ್ಸಾಹ, ಉತ್ತೇಜನ ನೀಡುವ ಕೆಲಸವನ್ನು ತಾವು ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿ, ಮುಂದೆ ಇನ್ನೂ ಸ್ವಲ್ಪ ವಿಷಯಗಳು ನಮ್ಮ ಜಿಲ್ಲಾಧ್ಯಕ್ಷರು ಮಾಡ್ತಾರೆ. ಒಟ್ಟಾರೆ ನಮ್ಮ ಶಿಕ್ಷಣ ವ್ಯವಸ್ಥೆಯೊಳಗೆ ಎಲ್ಲ ಶ್ರೀಮಂತರು ಮತ್ತು ಮೇಲ್ವರ್ಗದ ಮಕ್ಕಳಿಗೆ ಯಾರೇ ಇರಲಿ, ಅವರೆಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ನೀಟ್ ಓದಲಿ, CET ಓದಲಿ, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಓದಲಿ ಅಂತಕ್ಕಂಥ ಒತ್ತಡವನ್ನು ತಮ್ಮ ಮಕ್ಕಳಿಗೆ ಹಾಕುವುದನ್ನು ಅತ್ಯಂತ ಗಮನಾರ್ಹವಾಗಿ ತಮಗೆಲ್ಲ ಬರೋದನ್ನು ಮಾನ್ಯ ಪ್ರಧಾನಮಂತ್ರಿಯವರು ಗಮನಕ್ಕೆ ಬಂದರು. ಇದೆಲ್ಲ ಕಾರಣದಿಂದ ಅನೇಕ ಬಡವರ ಮಕ್ಕಳು ಮತ್ತು ಗ್ರಾಮೀಣ ಭಾಗದ ಮಂದಿ ಮಕ್ಕಳು ಅವರು ಶಿಕ್ಷಣದಿಂದ ಮತ್ತು ಆಟದಿಂದ ವಂಚಿತರಾಗ್ತಾರೆ. ಅಂಥವ್ರು ಮಾತ್ರ ಈ ಆಟಕ್ಕೆ ಆಡಕ್ಕೆ ಸಾಧ್ಯತೆ ಅಂತೇಳಿ ಭಾರತ ದೇಶ ಆರ್ಥಿಕವಾಗಿ 4ನೇ ಸ್ಥಾನ ಪಡೆದರೂ ಕೂಡ ಒಲಿಂಪಿಕ್ ಒಳಗೆ ತಲುಪಿ ಸಾಧನೆಯನ್ನು ತಮಗೆಲ್ಲ ಗೊತ್ತಿದೆ. ಅದಕ್ಕೆ ಮುಂಬರ್ತಕ್ಕಂಥ ಒಲಿಂಪಿಕ್ ಒಳಗೆ 1ನೇದು 2ನೇದು ನಮ್ಮ ಯುವ ಸಮೂಹ ದಾರಿ ತಪ್ತಾ ಇದೆ. ಫಿಟ್ ಇಂಡಿಯಾ ಆಗಬೇಕಾಗಿದೆ. ಫಿಟ್ ಇಂಡಿಯಾ ಅಂತ ತಮಗೆಲ್ಲ ಗೊತ್ತಾ, ಅವರು ಆರೋಗ್ಯವಂತ ಸಶಕ್ತ ಯುವಕರಾದ್ರೆ ಮಾತ್ರ ಈ ಭಾರತ ದೇಶ ಉಳಿದಿರ್ತಕ್ಕಂಥ ಸಂಕಲ್ಪದೊಂದಿಗೆ ಅವರೆಲ್ಲ ಯಾವುದೇ ಒಂದು BJP ಅಂತ ಸಂಸದರಲ್ಲ, ಎಲ್ಲ ಒಟ್ಟಾರೆ ಭಾರತ ದೇಶದ ಎಲ್ಲ ಸಂಸದರಿಗೆ ಸಂಸದಾ ಮಹೋತ್ಸವವನ್ನು ಆಚರಿಸಲಿ ಅಂತಕ್ಕಂಥ ಆದೇಶವನ್ನು, ಸರ್ಕಾರಿ ಆದೇಶವನ್ನು ಜಿಲ್ಲಾಧಿಕಾರಿ ಮುಖಾಂತರ ಹೊರಡಿಸಿದರು. ಅದರ ಪ್ರಕಾರ ನಮ್ಮ ಈ ಭಾಗದ ಸಂಸದರು ಮತ್ತು ನಮ್ಮ ಕೇಂದ್ರ ಸಚಿವರು, ನಾಯಕರು ಅಂತ ಪ್ರಹ್ಲಾದ್ ಜೋಶಿ ಸಾಹೇಬರು ವಾಜಪೇಯಿ ಅವರ ಹುಟ್ಟಿದ ದಿನ 25ನೇ ತಾರೀಕು ಅವತ್ತು ನೇರ ಲೈವ್ ಆಗಿ ಬೇರೆ ಬೇರೆ ಕಡೆ ಬಹುಮಾನಗಳನ್ನು ಕೊಟ್ಟರು. ಮೋದಿಯವರ ಉದ್ಘಾಟನೆ ಮಾಡಿ ಇದೇ ಕ್ಷೇತ್ರದ ಕುಂದಗೋಳ ಕ್ಷೇತ್ರದಲ್ಲಿ ಅದು ಉದ್ಘಾಟನೆ ಆಯಿತು. ಅಲ್ಲಿಂದ ನಮ್ಮ ಚಿಕ್ಕಣ್ಣರು ಹೇಳಿದಂಗೆ ಎಲ್ಲ ಕಡೆ ಆಗ್ತಾ ನಮ್ಮದು 2ನೇ ಪಾಳೆ ಆಯಿತು. 3 ಮತ್ತು 4 ನಮ್ಮ ವಿಧಾನಸಭಾ ಕ್ಷೇತ್ರದ್ದು. ಇಲ್ಲಿಯೂ ಕೂಡ ಗ್ರಾಮೀಣ ಪ್ರದೇಶದ ಮಕ್ಕಳು ಏನು ಶಾಲೆ ಕಲಿತು ಹೊರಗೆ ಉಳಿತಾರ ಅವರೆಲ್ಲ ಇದರೊಳಗೆ ಆಟದಲ್ಲಿ ಬಂದು ಪ್ರವೇಶ ಮಾಡಿ ತಮ್ಮ ಏನು ಸ್ಕಿಲ್ಲನ್ನು, ತಮ್ಮ ಪ್ರತಿಭೆಯನ್ನು ಹೊರಹೊಮ್ಮಿದ್ರೆ ಅವ್ರಿಗೆ ಇಲ್ಲಿ ಮಟ್ಟ NGO ಕಂಪ್ನಿಗಳಿಗೆ ಮಾಡಿದ್ರು ಅಂದ್ರೆ ಕ್ರಿಕೆಟ್ ಸುತ್ತಾರದ ಬ್ಯಾನರ್ ಹಾಕೋದು, ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಆತು ಅಂತಕ್ಕಂಥದ್ದನ್ನು ಮಾಡ್ತಾರೆ. ಈಗ ಈ ಮಕ್ಕಳಿಗೆ ಕೋಚಿಂಗ್ ಕೊಡೋದ್ರ ಜೊತೆಗೆ ಅವರು ಮುಂದಿನ ಬರ್ತಕ್ಕಂಥ ಅವರ ಆರೋಗ್ಯ ಸುರಕ್ಷೆ ಜೊತೆಗೆ ಇಡೀ ದೇಶವನ್ನು ಪ್ರತಿನಿಧಿಸಿಕೆ ಅಂದರೆ ಜಿಲ್ಲೆ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕೊಡೋಣ ದೇಶದ ಮೂಲೆಯಿಂದ ಯುವಕರನ್ನ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಚಾಲುವಾಗಿದೆ. ಅದಕ್ಕಾಗಿ ಇಲ್ಲೇ ಕಲಗಟ್ಟಿಗೆ ಒಳಗೆ ನಾವು 16 ವರ್ಷದ ಒಳಗೆ ಮತ್ತು 16 ನಂತರ ಅಂತ 2 ತರನಾದಂಥ ಗುಂಪನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಇಲ್ಲಿ ಕಬಡ್ಡಿ, ಖೋ-ಖೋ, ವಾಲಿಬಾಲ್ ಗುಂಪಾಟಗಳನ್ನು 3 ಆಟಗಳನ್ನು ನಾವು ಇಲ್ಲಿ ಏನು ಹೊನಲು ಮತ್ತು ಬೆಳಗಿನ ಸಂಪೂರ್ಣ ಅಂತಾರಾಷ್ಟ್ರೀಯ ಮಟ್ಟದ ಅವ್ರ ಫೀಲ್ ಏನು ಬರ್ಬೇಕಂತಂದ್ರೆ ನಾವೆಲ್ಲೂ ಜಾಗತಿಕ ಕೀಲು ಆಡಕತ್ತೀವಿ ಅಂತಕ್ಕಂಥ ಫೀಲ್ ಬರ್ತದೆ. ಮೋದಿಯವರಿಂದ ಸ್ಪಷ್ಟ ಸೂಚನೆ ಇತ್ತು. ಆ ಪ್ರಕಾರ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಯನ್ನು, ಸುರಕ್ಷಿತ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೇವೆ. ಜೊತೆಗೆ ವೈಯಕ್ತಿಕ ಆಟಗಳನ್ನು ಕೂಡ ಏನು ತಮಗೆ ಗೊತ್ತಿಗೆ ಏನು ನಮ್ಮ ಅನಾರಂದ್ರಂಗ ಯಾವುದು 100 ಮೀಟರು, 800 ಮೀಟರು, ಆನಂತರ ಉತ್ತರ ಜಿಗಿತ, ಎತ್ತರ ಜಿಗಿತ, ನಂತರ ಹೊಳ್ಳಿ ಗುಂಡೆಸ್ತ ಆಟಗಳನ್ನು ಕೂಡ ಗುಡ್ ನ್ಯೂಸ್ ಕಾಲೇಜಿನಲ್ಲಿ ವೈಯಕ್ತಿಕ ಆಟಗಳನ್ನು ಅಲ್ಲಿಯೂ ಕೂಡ ನಾವು ಇದರಲ್ಲಿ ಸ್ಥಾಪಿಸಿದ್ದೇವೆ. ನಂತರ ಇದು ಬಿಟ್ಟು ಇನ್ನಷ್ಟು ಏನು ಮಹಿಳೆಯರು ಮತ್ತು ಬೇರೆ ಬಂದು ಕಮ್ಮಿ ಬಂದು ಕೂಡ ಜಿಲ್ಲಾ ಮಟ್ಟದಲ್ಲಿ ಆಡಿಸ್ಬೇಕು. ಅದು ಎಲ್ಲಿ ಧಾರವಾಡ PCD ಒಳಗೆ ಒಟ್ಟಾರೆ ಲೋಕಸಭಾ ಕ್ಷೇತ್ರದಲ್ಲಿ ಸಿಗ್ಗಾಂವ್ ಸೇರಿಸಿ ಅಲ್ಲಿ ಆಡಿಸ್ಬೇಕು ಆದಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಈಗ ನಾವು ತಮ್ಮ ಕಡೆಯಿಂದ ವಿನಂತಿ ನಮ್ದು ಏನಂತಂದ್ರೆ ಪ್ರತಿ ಊರ್ಲಿಂದ ಹೆಚ್ಚು ಯುವಕರು ಯುವತಿಯರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇದರಾಗ ಈ ಆರೋಗ್ಯದ ದೃಷ್ಟಿಯಿಂದ ಮತ್ತು ಯುವಕರ ದೃಷ್ಟಿಯಿಂದ ಯಾವುದೇ ಪಕ್ಷವನ್ನು ಪಾತ್ರವನ್ನು ಮಾಡಬಾರ್ದು ಅಂತ ಕಟ್ಟುನಿಟ್ಟಿನ ಆದೇಶವನ್ನು ನಮ್ಮ ಸನ್ಮಾನ್ಯ ಮೋದಿಯವರು ಆದೇಶ ನೀಡಿರ್ತಾರೆ. ಅದಕ್ಕಾಗಿ ನಾವು ಅದಕ್ಕೆ ಪೂರಕವಾಗಿ ಏನು ಕೆಲಸ ಮಾಡಬೇಕಾಗಿದ್ದನ್ನು ಎಲ್ಲರೂ ನಮ್ಮ ಹಿರಿಯರಾದಿಯಾಗಿ, ತಾಲೂಕಾಧ್ಯಕ್ಷರಾದಿಯಾಗಿ ಎಲ್ಲರೂ ಅದರ ಪೂರಕವಾದಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತು ಸರ್ಕಾರದ ವ್ಯವಸ್ಥೆ ಇಲಾಖೆಯ ಅಧಿಕಾರಿಗಳು ಕೂಡ ಇದರಲ್ಲಿ ಆ ಯುವಕರ ಹಿತದೃಷ್ಟಿಯಿಂದ ಅವರು ಕೂಡ ಪಾಲ್ವಹಿಸಿ ಅವರು ತಮ್ಮದೇ ಆದಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಂಸದರ ಕಾರ್ಯಾಲಯ ಏನದಲ್ಲ, ಪ್ರಹ್ಲಾದ್ ಜೋಶಿ ಅವರ ಕಾರ್ಯಾಲಯದವರು ಕೂಡ ನಿರಂತರವಾಗಿ ಈ ಚಟುವಟಿಕೆಗಳ ಮೇಲೆ ಗಮನವನ್ನು ಹರಿಸ್ಯಾರ. ಈಗ ನಾವು ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದಂದ್ರೆ ಇಲ್ಲಿಯ ಎಲ್ಲ ಯುವಕರು, ಎಲ್ಲ ಪಾಲಕರು, ಜೊತೆಗೆ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಣ ಸಂಸ್ಥೆ ಮತ್ತು ಸರ್ಕಾರಿ ಮತ್ತು ಅನುದಾನಿತ ಸಂಸ್ಥೆಗಳ ಆಡಳಿತ ಮಂಡಳಿ ವಿನಂತಿ ಮಾಡ್ಕೊಂಡು ತಮ್ಮ ಎಲ್ಲ ಮಕ್ಕಳು ಕೂಡ ಮೈದಾನಕ್ಕೆ ಬರಬೇಕು. ಮೈದಾನಕ್ಕೆ ಬಂದು ಆಟವನ್ನು ಆಡಬೇಕು. ಸೋಲು ಗೆಲುವು ಅಲ್ಲದೆ ಕ್ರೀಡಾ ಮನೋಭಾವದಿಂದ ಆಡಿ ಈ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಬೇಕು. ಹೆಚ್ಚು ಕ್ರೀಡೆಗಳಿಗೆ ಉತ್ತೇಜನ ಆಗ್ಬೇಕಂದ್ರೆ ತಾವು ಮೈದಾನಕ್ಕೆ ಇಳಿಲೇಬೇಕು. ಅದಕ್ಕೆ ತಮ್ಮ ಮುಖಾಂತರ ಅವರು ಹೆಚ್ಚು ವಿದ್ಯಾರ್ಥಿಗಳಾಗಲಿ ಕ್ರೀಡಾಪಟುಗಳಾಗಲಿ ಬಂದು ಇದರಲ್ಲಿ ಭಾಗವಹಿಸಲಿ ಅಂತೇಳಿ ತಮ್ಮ ಮುಖಾಂತರ ಕೇಳ್ತೇವೆ. ಬಹುಮಾನವನ್ನು ಕೂಡ ನಮ್ಮ ಹೇಳಿದ್ರೆ ಆ ಪ್ರಕಾರ ನಗರ ಚಿಬ್ಬಿ ಅವರು ಹೇಳಿದಂಗೆ ಎಲ್ಲ ಬಹುಮಾನಗಳನ್ನು ಇದಾಗ ಕೇಂದ್ರದಿಂದ ಎಷ್ಟು ಅನುದಾನ ಬರುತ್ತೋ ಅದೇನು ಅಲ್ಲದೆ ವೈಯಕ್ತಿಕವಾಗಿ ನಮ್ಮ ಜೋಶಿ ಸಾಹೇಬರು ಅವ್ರಿಗೆ ಬಹುಮಾನ ಕೊಡೋದಾಗಲಿ, ಅದನ್ನು ಆಟಗಳನ್ನಾಗಲಿ ಅದನ್ನೆಲ್ಲ ಅದು ಎಲ್ಲರ ಮೊಬೈಲ್ನಲ್ಲಿ ಅಂದರೆ ನಾವು ನ್ಯಾಷನಲ್
ಆಟಗಳು ನಡೆದಾಗ ಟಿ ವಿ ಒಳಗೆ ಹೆಂಗೆ ನೋಡ್ತಾರ ಹಂಗೆ ಇವೆಲ್ಲ ಫೋನ್ನಲ್ಲಿ ಮತ್ತೊಂದ್ರಲ್ಲಿ ಲೈವ್ ನೋಡ್ತಾರ. ಒಟ್ಟೆ ಒಂದು ಫೀಲ್ ನಾವು ನ್ಯಾಷನಲ್ ಲೆವೆಲ್ ಆಡಾಕತ್ತೀವಿ, ಮೈದಾನದಾಗ ಅದೀವಿ ಅಂತಕ್ಕಂಥ ಎಲ್ಲ ಸುಸಜ್ಜಿತ ವ್ಯವಸ್ಥೆಯನ್ನು ಮಾಡಿದ ಜೊತೆಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಏನು ತಾವು ಸಮವಸ್ತ್ರದ ವ್ಯವಸ್ಥೆಯನ್ನು ಕೂಡ ನಮ್ಮ ಸಚಿವರ ಕಾರ್ಯಾಲಯದಿಂದ ವ್ಯವಸ್ಥೆ ಮಾಡಿರ್ತಾರೆ. ಜೊತೆಗೆ ಅಲ್ಲಿ ಬರ್ತಕ್ಕಂಥ ಯುವಕರಿಗೆ ದೂರದಿಂದ ಬಂದಿರುವಂಥ ಎಲ್ಲ ಯುವಕರಿಗೂ ಕೂಡ ಒಂದು ಭಾಗವಹಿಸಿದ ಎಲ್ಲ ತಂಡಕ್ಕೂ ಪ್ರೋತ್ಸಾಹಧನ ನೀಡೋಣ ಅಂತೇಳಿ ಆ ಪ್ರೋತ್ಸಾಹಧನವನ್ನು ನಮ್ಮ ಮಾಜಿ ವಿಧಾನ ಪರಿಷತ್ ಅಂತ ನಾಗರಾಜ್ ಅವರು ಕೂಡ ಅವ್ರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಇನ್ನು ಅನೇಕ ಜನ ರೆಫ್ರಿಗಳು ಸರ್ಕಾರ ಅವರು ಹಗಲಿ ರಾತ್ರಿಯಿಂದ ಇಲ್ಲಿದಾರ. ಪೊಲೀಸ್ ಇಲಾಖೆ ಅಲ್ಲಿ ಸುತ್ತ ಈಗಿತ್ತ ನಮ್ಮ ಕಾಯಕತ್ತಾರ. ಮತ್ತು ಎಲ್ಲ ಇಲಾಖೆಗಳು ಕೂಡ ಇದಕ್ಕೆ ಸ್ಪಂದನೆ ಕೊಡತ್ತಾರ. ನಂತರ ಉಷ್ಟು ಸ್ಪಂದನೆ ಕೊಟ್ಟ ನಂತರ ಮುನ್ಸಿಪಾಲಿಟಿ ಇಟ್ಕೊಂಡು ಎಲ್ಲ ಇಲಾಖೆಗಳ ಸ್ಪಂದನೆ ಕೊಟ್ಟ ನಂತರ ನಮ್ಮ ಯುವಕರಿಗೆ ಒಳ್ಳೆಯತನ ಅಂತ ಆರೋಗ್ಯವಂತ ಸದೃಢ ಯುವಕರನ್ನ ಈ ದೇಶಕ್ಕೆ ಕಟ್ಟಕ್ಕೆ ಸಾಧ್ಯದ ಅಂತೇಳಿ ಮತ್ತಷ್ಟು ಹೆಚ್ಚು ಸಂಖ್ಯೆಯಲ್ಲಿ ತಂಡಗಳು ಬಂದು ಭಾಗವಹಿಸಲಿ ಅಂತ ತಮ್ಮ ಮುಖಾಂತರ ಕೇಳಿಕೊಂಡು ಚಂದಾಗಿ ಮಾಡ್ಕೊಂಡು ಹೋಗಿದ್ದಲ್ಲಿ ಯಾಕೆ ನನ್ನಿಂದ ಏನು ತೊಂದರೆ ಇತ್ತು ಆ ರೊಕ್ಕ ಕೊಟ್ಟಿದ್ದು ಏನಂತ ಗೊತ್ತಾಗ್ತದೆ ಹಾಂ ನನಗೆ ಸರ್